ಜೈಲಿನಲ್ಲಿ ದರ್ಶನ್ ವಿಲವಿಲ ಅಂತಿದ್ದಾರೆ. ಇದೀಗ ದಚ್ಚು ಪತ್ನಿಗೂ ಬಿಸಿ ತಟ್ಟಿದೆ. ಇವತ್ತು ಪತಿಯನ್ನ ಭೇಟಿ ಮಾಡಲು 2 ಗಂಟೆಗಳ ಕಾಲ ಕಾಯಬೇಕಾಯಿತು. ಕೆಲ ತಿಂಗಳ ಹಿಂದಷ್ಟೇ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಆಗಿದ್ರು. ಫ್ಯಾನು, ಹಾಸಿಗೆ, ದಿಂಬು, ಮನೆಯಿಂದ ನಿತ್ಯ ಆಹಾರ, ರೌಡಿ ಶೀಟರ್ಗಳ ಜೊತೆ ಸ್ನೇಹ, ದಮ್ಮೆಳಿತ ಜೈಲಲ್ಲೂ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಈಗ ವಾಕಿಂಗ್ ಮಾಡೋದಕ್ಕೂ ಮಲಗೋದಕ್ಕೂ ಹಾಸಿಗೆ ದಿಂಬಿಗೂ ಗೋಗರಿಯುವಂತಾಗಿದೆ. ಇದರ ಬೆನ್ನಲ್ಲೇ ಪತಿ ಭೇಟಿಯಾಗೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಟ್ರು. ಮೊದಲೆಲ್ಲ ಜೈಲಧಿಕಾರಿಯೊಬ್ಬರ ಕ್ಯಾಬಿನ್ ನಲ್ಲಿ ದರ್ಶನ್ ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಾ ಇದ್ರು. ಆದ್ರೆ ಈ ಬಾರಿ ದರ್ಶನ್ ವಿಐಪಿ ಅಲ್ಲ. ಹೀಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದ ವಿಜಯಲಕ್ಷ್ಮಿಗೆ ಟೋಕನ್ ಕೊಟ್ಟು ಕ್ಯೂನಲ್ಲಿ ನಿಲ್ಲಿಸಿದ್ರು. ಸುಮಾರು 2 ಗಂಟೆ ಕಾದ್ರು. ದರ್ಶನ್ ಹೆಸರು ಕೂಗಿದ ಮೇಲೆ ಗ್ಯಾಲರಿಯಲ್ಲಿ ಪತಿಯನ್ನ ಭೇಟಿಯಾಗಿದ್ದಾರೆ. ಅಲ್ಲಿಗೆ ದರ್ಶನ್ ನಮಗೆ ನಾರ್ಮಲ್ ವ್ಯಕ್ತಿ ಅನ್ನೋದನ್ನ ಜೈಲು ಅಥಾರಿಟಿ ಪ್ರೂವ್ ಮಾಡಿದೆ. ಇನ್ನು ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ನೀಡಿದ್ದ ರಾಜಾತಿಥ್ಯ ಕೇಸ್ನಲ್ಲಿ ಚಾರ್ಜ್ ಶೀಟ್ಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ತನಿಖೆ ನಡೆಸಿ ಚಾರ್ಜ್ ಶೀಟ್ ರೆಡಿ ಆಗಿದ್ದು ಲೀಗಲ್ ಸೆಲ್ನಲ್ಲಿ ಕಾನೂನು ಅಭಿಪ್ರಾಯ ಕೇಳಿದ್ದಾರೆ. ತಿಂಗಳಾಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಪ್ರಜ್ವಲ್, TV9 ಬೆಂಗಳೂರು.